ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ನೈತಿಕ ಕಥೆಗೆ ನಿಮಗೆಲ್ಲರಿಗೂ ಏಂಜಲ್ ಯುಬಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಪ್ರಾಚೀನ ಕಾಲದಲ್ಲಿ ಶ್ರೀಮಂತ ರಾಜನೊಬ್ಬನಿಗೆ ಅಪಾರ ಹಣ, ಸ್ವತ್ತು, ಐಶ್ವರ್ಯ ಇತ್ತು. ಆದರೆ ಅವನು ಸಂತೋಷವಾಗಿರಲಿಲ್ಲ. ಪ್ರತಿದಿನವೂ ಇನ್ನಷ್ಟು ಹಣವನ್ನು ಸಂಪಾದಿಸುವ ಕಾಳಜಿಯಲ್ಲಿ ಅವನಿಗೆ ನಿದ್ರೆಯೇ ಬರುತ್ತಿರಲಿಲ್ಲ. ಒಮ್ಮೆ ಅವನ ರಾಜ್ಯದ ಮೂಲೆ ಮೂಲೆಗೂ ಸಂದರ್ಶನ ಮಾಡಲೆಂದು ರಾಜವೇಷವನ್ನು ಬದಲಿಸಿ ಹೋದ. ಹಳ್ಳಿಯೊಂದರಲ್ಲಿ ಪೆಟ್ಟಿಗೆ ಮೇಲೆ ಕುಳಿತುಕೊಂಡು ಸಂತೋಷದಿಂದ ಹಾಡುತ್ತಿದ್ದ ಬಡವನೊಬ್ಬನನ್ನು ಆ ರಾಜ ನೋಡಿದ. ಅವನು ಕೇವಲ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರೂ ಸದಾ ಸಂತೋಷವಾಗಿರುತ್ತಿದ್ದ. ರಾಜನು ಆಶ್ಚರ್ಯಗೊಂಡು ಅವನ ಬಳಿ ಹೋಗಿ ಕೇಳಿದ, ನೀನು ಹಿಂದು ಹೋಗದೆ ಕಾಳಜಿ ಇಲ್ಲದೆ ಇಷ್ಟು ಸಂತೋಷವಾಗಿ ಹೇಗೆ ಜೀವನ ಸಾಗಿಸುತ್ತಿರುವೆ? ಆಗ ಆ ಬಡ ವ್ಯಾಪಾರಿ ಹೇಳ್ತಾನೆ, ಅವನು ನಗುತ್ತಾ ಏನು ಹೇಳ್ತಾನೆ ಗೊತ್ತಾ? ನಾನು ನನ್ನ ದಿನನಿತ್ಯದ ದುಡಿಯುವ ಹಗಲಿನ ಸಂಪಾದನೆಯನ್ನು ಊಟಕ್ಕೆ ಬಳಸುತ್ತೇನೆ. ನನಗೆ ಹೆಚ್ಚಿನ ಹಣ ಬೇಕಿಲ್ಲ, ಏಕೆಂದರೆ ಹಣದ ಮೋಹವೇ ಕಷ್ಟದ ಮೂಲ. ರಾಜನಿಗೆ ಆ ಮಾತು ಅರ್ಥವಾಗಲಿಲ್ಲ. ಆದರೆ ಅವನು ಮಾಡಿದ ಸಂಕಟಗಳು ಅರಿಯಲು ಬಡವನಿಗೆ ಒಂದು ಚಿನ್ನದ ನಾಣ್ಯಗಳ ಪೆಟ್ಟಿಗೆ ಕೊಟ್ಟ. ಮುಂದಿನ ದಿನ ರಾಜ ಬಡವನ ಮನೆಯ ಬಳಿ ಹೋದಾಗ ಅವನು ಉದಾಸೀನನಾಗಿ ಕುಳಿತಿದ್ದ. ಅವನ ಮನಸ್ಸು ತಲುಪಲು ಆಗದಂತಾಗಿತ್ತು. ಏನಾಯಿತು? ನೀನು ನಿನ್ನೆ ಹಾಗೆ ಸಂತೋಷವಾಗಿದ್ದೆ, ಈಗ ಏಕೆ ಮುದುಡಿಕೊಂಡಿದ್ದೀಯಾ ಎಂದು ರಾಜ ಬಡವನಿಗೆ ಕೇಳಿದನು. ಆಗ ಆ ಬಡವ ಉತ್ತರಿಸಿದ, ನಿಮ್ಮ ದಯೆಯಿಂದ ನನ್ನ ಜೀವನವೇ ಬದಲಾಗಿದೆ. ಈಗ ನನಗೆ ಈ ಚಿನ್ನದ ನಾಣ್ಯಗಳನ್ನು ಕಾಪಾಡಬೇಕು ಎಂಬ ಭಯ. ನಾನು ಹಗಲಿರುಳು ನಿದ್ದೆಯಾಗದೆ ಈ ಸಂಪತ್ತನ್ನು ಎಲ್ಲಿ ಇರಿಸಬೇಕು ಎಂಬ ಚಿಂತೆಯಲ್ಲಿ ಮುಳುಗಿದ್ದೇನೆ. ಈ ಚಿಂತೆಯೇ ನನ್ನ ಶಾಂತಿಯನ್ನು ಕಿತ್ತುಕೊಂಡಿತು. ರಾಜನಿಗೆ ಧನದ ನಿಜವಾದ ಅರ್ಥ ಗೊತ್ತಾಯಿತು. ಹಣದ ಆಸೆಯೇ ಸಂತೋಷವನ್ನು ಕಿತ್ತುಕೊಳ್ಳಬಲ್ಲದು. ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ನಮಗೇನು ಅರ್ಥ ಆಗಬೇಕು ಅಂದರೆ, ಸಂತೋಷ ಕೇವಲ ಹಣದಲ್ಲಿ ಇಲ್ಲ, ಶುದ್ಧ ಹೃದಯ ಮತ್ತು ತೃಪ್ತಿಯಲ್ಲಿದೆ. ಜೀವನದಲ್ಲಿ ಹಣ ಅಷ್ಟು ಮುಖ್ಯವಲ್ಲ, ಶಾಂತಿ ಮತ್ತು ತೃಪ್ತಿ ಅತ್ಯಗತ್ಯ. ನೀವು ದಯವಿಟ್ಟು ಹಣದ ಹಿಂದೆ ಹೋಗಬೇಡಿ. ಹಣದ ವ್ಯಾಮೋಹದಿಂದ ನಿಮ್ಮ ನೆಮ್ಮದಿ, ಶಾಂತಿ ಯಾವುದನ್ನು ಕಳೆದುಕೊಳ್ಳಬೇಡಿ. ಹಣ ಇಂದು ಹುಟ್ಟುತ್ತದೆ, ನಾಳೆ ಇರುವುದಿಲ್ಲ. ಒಂದು ಕಾಗದದ ಹಾಳೆಯೇ ನಿಮ್ಮ ಜೀವನ ಸೃಷ್ಟಿ ಮಾಡೋದು. ದಯವಿಟ್ಟು ನೆಮ್ಮದಿಯಿಂದ ಬದುಕಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ತಿಳಿತಾ ಸ್ನೇಹಿತರೆ? ನೀವಿನ್ನೂ ನಮ್ಮ ಏಂಜಲ್ ಯುಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಕ್ಲಿಕ್ ಮಾಡದೆ ಹೋದರೆ ನಿಮಗೆ ಮುಂದಿನ ವಿಡಿಯೋ ಬೇಗ ಬಂದು ತಲುಪೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋ ಬಗ್ಗೆ ಚರ್ಚೆ ಮಾಡಿ. ತಿಳಿತಾ? ವಂದನೆಗಳು.